ಮಾಸ್ಕ್ ಮ್ಯಾನ್ ಅರ್ಥಾತ್ ಮುಸುಕುದಾರಿಯ ಹೆಸರು ಭೀಮಾ ಅಲ್ಲ. ಹಾಗಾದ್ರೆ ಮಾಸ್ಕ್ ಮ್ಯಾನ್ ಹೆಸರೇನು? ಮಾಸ್ಕ್ ಮ್ಯಾನ್ ಹೆಸರನ್ನ ಫ್ರೀಡಂ ಟಿವಿ ರಿವೀಲ್ ಮಾಡ್ತಾ ಇದೆ. ಮಾಸ್ಕ್ ಮ್ಯಾನ್ ಹೆಸರು ಭೀಮಾ ಅಲ್ಲ. ಮಾಸ್ಕ್ ಮ್ಯಾನ್ ಹೆಸರು ಬಹಿರಂಗಪಡಿಸಿದ್ದಾರೆ. ಹೋಮ್ ಮಿನಿಸ್ಟರ್ ಮಾಸ್ಕ್ ಮ್ಯಾನ್ನ ಹೆಸರು ಬಹಿರಂಗಪಡಿಸಿದ್ದಾರೆ. ಮಾಸ್ಕ್ ಮ್ಯಾನ್ ಹೆಸರನ್ನ ಫ್ರೀಡಂ ಟಿವಿ ರಿವೀಲ್ ಮಾಡ್ತಾ ಇದೆ. ಗೃಹ ಸಚಿವರು ಬಹಿರಂಗಪಡಿಸಿರೋದನ್ನ ನಾವು ರಿವೀಲ್ ಮಾಡ್ತಾ ಇದ್ದೀವಿ. ಮಾಸ್ಕ್ ಮ್ಯಾನ್ ಹೆಸರು ಬಹಿರಂಗಪಡಿಸಿದ್ರು ಹೋಮ್ ಮಿನಿಸ್ಟರ್. ಸರಣಿ ಕೊಲೆ ಆರೋಪ ಮಾಡಿದ್ದ ದೂರುದಾರನ ಹೆಸರು ಬಹಿರಂಗಗೊಂಡಿದೆ. ಎಸ್ಐಟಿ ತನಿಖೆಯ ಕುರಿತು ಉತ್ತರಿಸಿದ ಗೃಹ ಮಂತ್ರಿ ಪರಮೇಶ್ವರ್ ಕಲಾಪದ ವೇಳೆ ಬಿಜೆಪಿ ಶಾಸಕರ ಪ್ರಶ್ನೆಗಳಿಗೆ ಪರಂ ಉತ್ತರವನ್ನು ಕೊಟ್ಟಿದ್ದಾರೆ. ಸಾಕ್ಷಿದಾರ ಸಂರಕ್ಷಣಾ ಕಾಯ್ದೆಯ ಅಡಿಯಲ್ಲಿ ಗುರುತು ಬಹಿರಂಗಪಡಿಸಿಲ್ಲ. ಎಸ್ಐಟಿ ಅವರು ಅವನ ಹೆಸರಿನ ಮೊದಲ ಅಕ್ಷರ ವಿ ಎಂದಿದ್ದಾರೆ. ಈ ಮೂಲಕ ಅವನ ಹೆಸರು ಭೀಮಾ ಅಲ್ಲ ಎನ್ನುವುದು ತಿಳಿದು ಬಂದಿದೆ. ಭೀಮಾ ಅಲ್ಲ. ಆತನ ಹೆಸರು ಪ್ರಥಮವಾಗಿ ಆರಂಭಗೊಳ್ಳೋದು ವಿಯಿಂದ. ಯಾವ್ಯಾವ ಹೆಸರುಗಳು ಬರ್ತಾವೆ ಅಂತ ಹೇಳಿ ಒಂದಷ್ಟು ಜನ ಊಹೆ ಮಾಡ್ಕೊಂಡಿರ್ತಾರೆ. ವಿನೋದನೋ, ವೀರೇಶೋ, ಹೀಗೆ ಉದಾಹರಣೆ ಹೇಳ್ತಾ ಇರೋದು. ಸಾಕ್ಷಿದಾರನನ್ನು ಸಂರಕ್ಷಣೆ ಮಾಡಬೇಕು ಅನ್ನುವ ಕಾನೂನು ಇರುವುದರಿಂದಾಗಿ ಆತನ ಹೆಸರಾಗಲಿ ಆತನ ಮುಖಚಹರೆಯ ಫೋಟೋ ಆಗಲಿ ಕಾನೂನು ಪ್ರಕಾರ ರಿವೀಲ್ ಮಾಡಕೂಡದು. ಅದು ಸರ್ಕಾರಕ್ಕೂ ಅದರ ಅಧಿಕಾರ ಇಲ್ಲ, ನಿಮಗೆ ಗೊತ್ತಿರಲಿ. ಕಾಯ್ದೆ ಅದು. ಒಬ್ಬ ವಿಟ್ನೆಸ್ ಅನ್ನು ಕಾಪಾಡಿಕೊಳ್ಳಬೇಕಾಗಿರೋದ್ರಿಂದಾಗಿ ಸಂವಿಧಾನ ಕೊಟ್ಟಂತಹ ಅಧಿಕಾರ ಅದು. 168 ಸ್ಟೇಟ್ಮೆಂಟ್ ಕೊಟ್ಟಂಥ ಒಬ್ಬ ಸಾಕ್ಷಿದಾರ, ಆತನನ್ನು ರಕ್ಷಣೆ ಮಾಡುವಂತಹದ್ದು ಇಲಾಖೆಯ ಜವಾಬ್ದಾರಿ. ಆತನಿಗೆ ಸಂಬಂಧಪಟ್ಟಂತಹ ಕುರುಹುಗಳನ್ನು, ಸುಳಿವುಗಳನ್ನು, ಆಕೆಯನ್ನು ಪರಿಚಯ ಪಡೋ ತರಹದ ಯಾವುದಾದ್ರೂ ಹಿಂಟ್ಗಳನ್ನು ಸರ್ಕಾರ ಬಿಟ್ಕೊಡ್ಬಾರ್ದು. ಈ ವಿ ಅನ್ನೋದು ಕೂಡ ತಪ್ಪಾಗುತ್ತೆ. ಹಾಗಾದರೆ ಮಾಸ್ಕ್ ಮ್ಯಾನ್ ಹೆಸರು ಏನು? ಸೊ ಈಗಾಗಲೇ ಗೃಹ ಸಚಿವರು ಹೇಳಿದಂತೆ ಆತ ಭೀಮಾ ಅಲ್ಲ. ಆತನ ಹೆಸರು ಆರಂಭದಲ್ಲಿ ವಿ ಅನ್ನುವಂತಹ ಸ್ಪೆಲ್ಲಿಂಗ್ನಿಂದ ಶುರುವಾಗುತ್ತೆ ಅಂತ ಹೇಳಿ ಗೃಹ ಸಚಿವರು ಹೇಳಿದ್ದಾರೆ. ಒಟ್ಟಾರೆ ನಿಜಕ್ಕೂ ಕೂಡ ವಿನಿಂದಲೇ ಪ್ರಾರಂಭ ಆಗುತ್ತೋ ಅಥವಾ ವಿನಿಂದ ಅಂತ್ಯ ಆಗುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಭೀಮಾ ಆತನ ಹೆಸರು ಅಲ್ಲ ಅನ್ನೋದು ಈಗ ಸ್ಪಷ್ಟವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.